ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಯಾವ ಸಿನಿಮಾ ರಿವ್ಯೂ ಅಂತಂದ್ರೆ ಅದೇ ರೆಡಿ. ಆದ್ರೆ ಅದಕ್ಕಿಂತ ಮುಂಚೆ ಒಂದು ಸಣ್ಣ ರಿಕ್ವೆಸ್ಟ್. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಹೊಸ ಪ್ರಯತ್ನಗಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇಂಟ್ರೋ ಮುಗೀತು, ಸಿನಿಮಾ ಒಳಗೆ ಹೋಗೋಣವಾ? ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ಈ ಮೂವಿ ಕಾಮಿಡಿ ಮತ್ತು ಎಮೋಷನ್ ಎರಡನ್ನೂ ಒಟ್ಟಿಗೆ ಬ್ಯಾಲೆನ್ಸ್ ಮಾಡೋದಕ್ಕೆ ಪ್ರಯತ್ನ ಮಾಡುತ್ತೆ. ಕೆಲವೊಂದು ಕಡೆ ಅದು ಚೆನ್ನಾಗಿ ವರ್ಕೌಟ್ ಆಗುತ್ತೆ, ಬಟ್ ಕೆಲವು ಕಡೆ ಕಂಪ್ಲೀಟ್ಲಿ ಫೇಲ್ ಆಗಿದೆ. ಆದ್ರೂ ಸಿನಿಮಾ ಮುಗಿದ್ಮೇಲೆ ಅಯ್ಯೋ ಯಾಕೆ ನೋಡಿದೆ ಅನ್ನೋ ಫೀಲಿಂಗ್ ಬರೋದಿಲ್ಲ. ಇದು ಕ್ವಿಕ್ ರಿವ್ಯೂ ಅಷ್ಟೇ. ಇನ್ ಮುಂದೆ ಸ್ಪಾಯ್ಲರ್ಸ್ ಇರುತ್ತೆ. ಸೊ ನೀವೇನಾದ್ರೂ ಇನ್ನೂ ಸಿನಿಮಾನ ನೋಡಿಲ್ಲ ಅಂತಂದ್ರೆ ನೋಡ್ಕೊಂಡು ಆಮೇಲೆ ಈ ವಿಡಿಯೋನ ನೋಡಿ ಅಂತ ಹೇಳ್ತೀನಿ. ಸಿನಿಮಾದ ಟ್ರೈಲರ್ ನೋಡಿದಾಗ ಇದು ಒಂದು ಕಾಲೇಜ್ ಫೆಸ್ಟ್ ಕಾಮಿಡಿ ಫ್ರೆಂಡ್ಶಿಪ್ ತರಹದ ಲೈಟ್ ಆರ್ಟ್ ಸಿನಿಮಾ ಅಂತ ಅನ್ಸುತ್ತೆ. ಆದ್ರೆ ಸಿನಿಮಾ ಶುರುವಾದ ಕೆಲವೇ ನಿಮಿಷಗಳಲ್ಲಿ ಗೊತ್ತಾಗುತ್ತೆ ಇದೊಂದು ಡ್ರಾಮಾ, ಎಮೋಷನ್ ಅಂಡ್ ಕಾಮಿಡಿಯ ರೋಲರ್ ಕೋಸ್ಟರ್ ಅಂತ. ಸ್ಯಾಮ್ ಕುಟ್ಟಿ, ಪ್ಲೇಡ್ ಬೈ ಬಸಿಲ್ ಜೋಸೆಫ್, ಈ ಪಾತ್ರ ತನ್ನ ಕಾಲೇಜಿನ ಫೆಸ್ಟ್ ಅನ್ನ ಮತ್ತೆ ಶುರು ಮಾಡಬೇಕು ಅನ್ನೋ ಆಸೆಯೊಂದಿಗೆ ಬದುಕ್ತಿರೋ ಅಂತ ಒಂದು ಜೀವ. ಇವನ ಎಫರ್ಟ್ಸ್ ಗಳೇ ಕಥೆಯನ್ನು ಮುಂದಕ್ಕೆ ತಗೊಂಡೋಗುತ್ತೆ. ಮತ್ತೊಂದು ಕಡೆ ಶ್ರೀಕುಟನ್, ವಿಚ್ ಇಸ್ ಪ್ಲೇಡ್ ಬೈ ಟೊವಿನೋ ಥಾಮಸ್. ಈ ಪಾತ್ರ ಸ್ಕ್ರೀನ್ ಮೇಲೆ ಬಂದಾದ್ಮೇಲೆನೆ ಸಿನಿಮಾದ ಎನರ್ಜಿ ಬದಲಾಗುತ್ತೆ. ಕೆಲವೊಮ್ಮೆ ಆತ ತುಂಬಾನೇ ಸೀರಿಯಸ್, ಕೆಲವೊಮ್ಮೆ ಫನ್ನಿ, ಕೆಲವೊಮ್ಮೆ ಸ್ವಲ್ಪ ಓವರ್ ಅಂತ ಅನ್ಸುತ್ತೆ. ಸ್ಕ್ರೀನ್ ಮೇಲೆ ಬಂದಾಗ ಗಮನ ಸೆಳೆಯೋದಂತೂ ಸುಳ್ಳಲ್ಲ. ನನಗೆ ಪರ್ಸನಲಿ ಸಿನಿಮಾದಲ್ಲಿ ಕೆಲವು ಐಡಿಯಾಗಳು ತುಂಬಾನೇ ಇಷ್ಟ ಆಯ್ತು. ಒಬ್ಬ ಯುವಕನ ಕನಸು, ಒಂದು ಕುಟುಂಬದೊಳಗಿನ ನೋವು, ತಾಯಿಯ ನೆನಪು, ಹಳೆ ನೆನಪುಗಳಿಂದ ಹೊರಗೆ ಬರಕಾಗದೇ ಇರುವಂತ ಕೆಲವು ಪಾತ್ರಗಳು, ಇವೆಲ್ಲವೂ ಕಥೆಯ ಒಂದು ಭಾಗ. ಆದ್ರೆ ಸಮಸ್ಯೆ ಏನಪ್ಪಾ ಅಂತಂದ್ರೆ ಸಿನಿಮಾ ಇವುಗಳನ್ನ ಇನ್ನೂ ಸ್ವಲ್ಪ ಆಳವಾಗಿ ತೋರಿಸಬಹುದಾಗಿತ್ತು. ಕೆಲವೊಂದು ಟ್ರ್ಯಾಕ್ಗಳು ಶುರುವಾಗಿ ಅರ್ಧದಲ್ಲೇ ನಿಂತೋಗ್ಬಿಡುತ್ತೆ. ಸ್ಪೆಷಲಿ ಎಮೋಷನಲ್ ಭಾಗದಲ್ಲಿ ಇನ್ನೂ ಸ್ವಲ್ಪ ವೇಟೇಜ್ ಇರಬೇಕಿತ್ತು ಅಂತ ಅನ್ಸುತ್ತೆ. ಕಾಮಿಡಿ ವಿಚಾರಕ್ಕೆ ಬರೋದಾದ್ರೆ ಕೆಲವೊಂದು ಜೋಕ್ಸ್ಗಳು ಚೆನ್ನಾಗಿ ವರ್ಕ್ ಆಗಿದೆ. ಕೆಲವು ಸೀನ್ಗಳಲ್ಲಿ ನಿಜವಾಗಿಯೂ ನಗುನ ತರಿಸುತ್ತೆ. ಆದ್ರೆ ಎಲ್ಲಾ ಜಾಗದಲ್ಲೂ ಈ ಹೈಪ್ ನ ಹಿಡಿದಿಟ್ಕೊಳ್ಳೋದಕ್ಕೆ ಡೈರೆಕ್ಟರ್ ಪ್ರಯತ್ನ ಪಟ್ಟಿದ್ದಾರೆ, ಬಟ್ ವರ್ಕ್ ಆಗಿಲ್ಲ. ವಿನೀತ್ ಶ್ರೀನಿವಾಸನ್ ಮತ್ತು ಶಾನ್ ರಹಮಾನ್ ಕಾಣಿಸ್ಕೊಳ್ಳುವಂತ ಸೀನ್ಗಳು ಬಂದಾಗ ಸಿನಿಮಾ ಮತ್ತೊಂದು ಲೆವೆಲ್ಗೆನೆ ಹೋಗುತ್ತೆ. ಅವರಿಬ್ಬರ ಕಾಂಬಿನೇಷನ್ ಸೀನ್ಸ್ಗಳು ತುಂಬಾನೇ ನ್ಯಾಚುರಲ್ ಆಗಿ ಬಂದಿದೆ ಅಂಡ್ ಸಿನಿಮಾಗೆ ಒಳ್ಳೆ ಮೂಮೆಂಟ್ಸ್ ನ ಆಡ್ ಮಾಡಿದೆ. ಸಿನಿಮಾದ ಬಿಗ್ಗೆಸ್ಟ್ ನೆಗೆಟಿವ್ ಏನಪ್ಪಾ ಅಂತಂದ್ರೆ ಅದು ಸಿನಿಮಾದ ಲೆಂತ್. ಕೆಲವು ಕಡೆ ಸಿನಿಮಾನ ತುಂಬಾನೇ ಲ್ಯಾಗ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್, ಒಂದ್ ಸೀನ್ ನಲ್ಲಿ ಎಮೋಷನ್ ಕ್ಯಾರಿ ಆಗ್ತಾ ಹೋಗ್ತಾ ಇರುತ್ತೆ, ಅದನ್ನ ಅರ್ಧದಲ್ಲೇ ಬ್ರೇಕ್ ಮಾಡಿ ಅಲ್ಲಿ ಕಾಮಿಡಿನ ತುರ್ಕೋದಕ್ಕೆ ಟ್ರೈ ಮಾಡಿದ್ದಾರೆ. ಇದೇ ರೀಸನ್ ಇಂದಾನೆ ಈ ಕತೆಗೆ ಸ್ಮೂತ್ ಫ್ಲೋ ಸಿಗೋದಿಲ್ಲ. ಇಷ್ಟೆಲ್ಲ ಇದ್ರೂ ಪ್ರೀ ಕ್ಲೈಮ್ಯಾಕ್ಸ್ ನಲ್ಲಿ ಸಿನಿಮಾ ಮತ್ತೆ ಟ್ರ್ಯಾಕ್ ಬರುತ್ತೆ. ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ನಲ್ಲಿ ಆಡಿಯನ್ಸ್ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗ್ತಾರೆ. ಓವರ್ ಆಲ್ ಆಗಿ ಹೇಳ್ಬೇಕಂತಂದ್ರೆ ಅದೇ ರೆಡಿ ಕಂಪ್ಲೀಟ್ ಎಂಟರ್ಟೈನರ್ ಅಂತೂ ಅಲ್ಲ. ಇದರಲ್ಲೂ ಸುಮಾರು ಕೊರತೆಗಳಿದೆ. ಆದ್ರೆ ಅದೇ ಸಮಯದಲ್ಲಿ ಕೆಲವೊಂದು ಒಳ್ಳೆಯ ಮೊಮೆಂಟ್ಸ್ ಗಳು ಇವೆ. ಯಾವುದೇ ಒಂದು ದೊಡ್ಡ ಎಕ್ಸ್ಪೆಕ್ಟೇಷನ್ಸ್ ಇಲ್ದೇನೆ ಈ ಸಿನಿಮಾನ ನೋಡಿದ್ರೆ ಈ ಸಿನಿಮಾ ನಿಮ್ಗೆ ಇಷ್ಟ ಆಗ್ಬಹುದು. ನನ್ನ ಕೇಳಿದ್ರೆ ಈ ಸಿನಿಮಾ ಆವರೇಜ್ ಆಗಿತ್ತು ಅಂತ ಹೇಳ್ತೀನಿ. ಸೊ ನೀವೇನಾದ್ರೂ ಈ ಸಿನಿಮಾನ ಆಲ್ರೆಡಿ ನೋಡಿದ್ರೆ ಹೇಗೆ ಅನಿಸ್ತು ಅಂತ ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿಲ್ಲ ಅಂತಂದ್ರೆ ಸೋನಿ ಲೆವೆನ್ ಅಲ್ಲಿ ಅವೈಲೇಬಲ್ ಆಗಿದೆ, ಹೋಗಿ ನೋಡಿ, ವರ್ತ್ ವಾಚ್ ಅಂತ ಹೇಳ್ತೀನಿ. ಇನ್ನು ವಿಡಿಯೋನ ಮುಗಿಸುವಂತ ಸಮಯ ಆಯ್ತು. ಮುಂದಿನ ವಿಡಿಯೋದಲ್ಲೇ ಸಿಗೋಣ ಅಂತ ಹೇಳ್ತಾ ನಾನಿನ್ನು ಹೋಗ್ಬಿಟ್ಟು ಬರ್ತೀನಿ.